ಕೆಲಸ ಇಲ್ಲಿ ಇರೋದಿರ್ಲಿ, ತಿನ್ನೋದಿಲ್ಲಿನ ಅನ್ನ, ಆದ್ರೆ ಕನ್ನಡ ಮಾತನಾಡಲ್ಲ ಅಂತ ಹೇಳಿ ದಿಮಾಕು. ಕನ್ನಡಕ್ಕೆ ಎಸ್ಬಿಐ ಶಾಖೆ ಮ್ಯಾನೇಜರ್ ಅಪಮಾನ ಮಾಡಿದ್ದಾರೆ. ಹಿಂದಿ ಇಂಗ್ಲಿಷ್ ಮಾತ್ರ ಮಾತಾಡ್ತೀವಿ ಅಂತ ಹೇಳಿ ದಿಮಾಕ್ ತೋರಿಸಿದ್ದಾರೆ. ಆನೇಕಲ್ ತಾಲೂಕಿನ ಚಂದಾಪುರದ ಎಸ್ಬಿಐ ಶಾಖೆ ಇದು. ನೀವೇನ್ ಕೆಲಸ ಕೊಟ್ಟಿದ್ದೀರಾ, ಯಾಕೆ ಮಾತನಾಡಬೇಕು, ನಮ್ ಚೇರ್ಮನ್ ಪ್ರಶ್ನೆ ಮಾಡ್ಲಿ ಅಂತ ಹೇಳಿ ಉದ್ದಟತನದ ಮಾತನಾಡಿದ್ದಾರೆ ಈ ಮ್ಯಾನೇಜರ್. ದಿಮಾಕಿನಿಂದ ಮಾತನಾಡಿದಂತಹ ಶಾಖೆಯ ಮ್ಯಾನೇಜರ್ ವಿರುದ್ಧವಾಗಿ ಕನ್ನಡಿಗರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ತತ್ಕ್ಷಣದಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ನೀವು ಬ್ಯಾಂಕ್ಗೆ ನೋಡಿ ವೀಕ್ಷಕರೇ, ಇದು ಎಸ್ಬಿಐ ಬ್ಯಾಂಕು ಚಂದಾಪುರದಲ್ಲಿರುವ ಎಸ್ಬಿಐ ಸೂರ್ಯ ಸಿಟಿ ಬ್ಯಾಕ್ ಸೈಡ್ ಅಲ್ಲಿ. ದಯವಿಟ್ಟು ನೀವು ಇದನ್ನ ಎಲ್ಲರೂ ಎಚ್ಚೆತ್ಕೊಳ್ಳೋಣ. ಕನ್ನಡ ವ್ಯಕ್ತಿಗಳು, ಕನ್ನಡ ನಾವು ಏನಿದ್ರು ಕನ್ನಡಿಗರು, ನಾವು ಒಂದಾಗ್ಲೇಬೇಕು. ಎಸ್ಬಿಐ ಬ್ಯಾಂಕ್ ನಾವು ಬುದ್ಧಿ ಕೆಲಸನ ಆಯ್ತು ನೋಡೋಣ. ಇದು ಕರ್ನಾಟಕ ಮೇಡಮ್, ಇಂಡಿಯಾ ಅಥವಾ ಈ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್, ಕನ್ನಡ ಫಸ್ಟ್ ಮೇಡಮ್, ಕನ್ನಡ ಫಸ್ಟ್. ಈಗ ನೀವೇನ್ ಮಾತಾಡ್ತಾ ಇರೋ ತುಂಬಾ ಒಳ್ಳೇದು. ಮಾತಾಡೋದೇ ಇಲ್ವಾ? ಯಾಕೆ ಮಾತಾಡೋದಿಲ್ಲ? ಯಾಕೆ ಹಿಂದಿ ಮಾತಾಡ್ಬೇಕು? ಕನ್ನಡ ಮಾತಾಡ್ಬೇಕಲ್ಲ ಮೇಡಮ್, ಕನ್ನಡ ಮೇಡಮ್. ಮೇಡಮ್ ಇದು ಕರ್ನಾಟಕ, ಇದು ಕರ್ನಾಟಕ. ನೋಡಿ, ಕನ್ನಡಕ್ಕೆ ಎಸ್ಬಿಐ ಶಾಖೆ ಮ್ಯಾನೇಜರ್ ಅಪಮಾನ ಮಾಡಿದ್ರು. ಚಂದಾಪುರ ಎಸ್ಬಿಐ ಶಾಖೆ ಮುಂದೆ ಈಗ ಪ್ರತಿಭಟನೆ ನಡೀತಾ ಇದೆ. ಇದರ ವಿರುದ್ಧವಾಗಿ ಆನೇಕಲ್ ತಾಲೂಕಿನ ಚಂದಾಪುರದ ಎಸ್ಬಿಐ ಬ್ಯಾಂಕ್ ಇದು. ಸೇಂಟ್ ಮಾರ್ಕ್ಸ್ ರಸ್ತೆಯ ಎಸ್ಬಿಐ ಪ್ರಧಾನ ಕಚೇರಿ ಎದುರು ಈಗ ಪ್ರತಿಭಟನೆ ನಡೀತಾ ಇದೆ. ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಗಿಳಿದಿರುವಂತದ್ದು. ಅವರ ವಿರುದ್ಧವಾಗಿ ಕ್ರಮ ಆಗಲೇಬೇಕು ಅಂತ ಹೇಳಿ ಹೋರಾಟಕ್ಕಿಳಿದಿದ್ದಾರೆ. ನೋಡಿ, ರಸ್ತೆ ಮೇಲೆ ಮಲಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಂದ್ರೆ ಇಲ್ಲೇ ತಿಂತಾರೆ, ಕನ್ನಡದ ಅನ್ನ, ಕನ್ನಡದ ನೆಲ, ಇಲ್ಲೇ ಬದುಕನ್ನ ಕಟ್ಕೊಳ್ತಾರೆ. ಆದ್ರೆ ಇಲ್ಲಿ ಕನ್ನಡ ಮಾತನಾಡು ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಅದು ಕೂಡ ಆಕೆ ಮಾತನಾಡಿರುವಂತಹ ರೀತಿ, ದಿಮಾಕಿನ ಮಾತುಗಳು ಕನ್ನಡಿಗರನ್ನ ಕೆರಳುವಂತೆ ಮಾಡಿದೆ.